ಇದು ಫೋಟೋ ನೋಡ್ಕೊಂಡು ಬನ್ನಿ, ಮಾತಾಡ್ತೀನಿ. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ರಿಗಾರ್ಡಿಂಗ್ ಪೋಸ್ಟರ್ಸು. ಈ ಸೆಲೆಬ್ರಿಟೀಸು ಸೆಕೆಂಡ್ರಿ, ಈ ಪೊಲಿಟಿಷಿಯನ್ಸ್ದು ಪೋಸ್ಟರ್ಸ್ಗಳು ಎಲ್ಲಾ ಕಡೆ ರೋಡ್ ಅಲ್ಲಿ ಸೈಡ್ ಅಲ್ಲಿ ಬರ್ಡೇಗಂತೆ ಹಬ್ಬಗಳಿಗಂತೆ ಬರೀ ಪೋಸ್ಟರ್ಸ್ ಹಾಕಿರ್ತಾರೆ. ಆ ಪೋಸ್ಟರ್ಸು ಪೊಲಿಟಿಷಿಯನ್ಸ್ ಹಾಕ್ಸ್ತಾರೋ ಅಥವಾ ಅವರು ಫಾಲೋವರ್ಸ್ ಹಾಕ್ತಾರೋ ಗೊತ್ತಿಲ್ಲ. ಸೊ ಆ ಪೋಸ್ಟರ್ಸ್ ಇಂದ ಅಂತ ಪರಿ ಯಾರಿಗೂ ಏನು ಯೂಸ್ ಇಲ್ಲ. ಬಟ್ ಆದ್ರೆ ನಾವು ಫ್ಯಾನ್ಸ್ ಅವ್ರ ಫಾಲೋವರ್ಸ್ ಎಲ್ಲಾ ಕಡೆ ಹಾಕಿ ಅದು ಆಕ್ಚುಲಿ ಅದು ತುಂಬಾ ವೇಸ್ಟ್ ನೇಚರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಆ ಪೋಸ್ಟರ್ಸ್ ಆದ್ಮೇಲೆ ಪ್ರತಿ ವರ್ಷ ಹೊಸದ್ ಹಾಕ್ತಾರೆ. ಸೊ ವರ್ಷದಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ಸ್ ಎಕ್ಸು ಕರೆಂಟು ಎಲ್ಲಾರ್ದು ಎಕ್ಸೆಲ್ ಆಗಿರೋ ಕಾರ್ಪೊರೇಟರ್ ಆಗ್ಲಿ MLA ಆಗ್ಲಿ MP ಆಗ್ಲಿ ಹೂ ಎವರ್ ಎಕ್ಸ್ ಆಗ್ಬಿಟ್ಟಿದ್ರೆ ಅವ್ರು ಯಾವಾಗ್ಲೂ ಅವ್ರು ಸಾಯೋವರೆಗೂ ಎಕ್ಸ್ ಮಿನಿಸ್ಟರ್, ಎಕ್ಸ್ MLA, ಎಕ್ಸ್ ಕಾರ್ಪೊರೇಟರ್, ಎಕ್ಸ್ ಮೇಯರ್ ಸಮಥಿಂಗ್ ಅದೇ ಹಂಗೆ ನಡೀತಾನೆ ಇರುತ್ತೆ. ಸೊ ಅವ್ರ ಹೆಸರು ಹಾಕೊಂಡು ಪೋಸ್ಟರ್ಸ್ ಎಲ್ಲಾ ಕಡೆ ಹಾಕ್ತಿದ್ರೆ ಅದು ಎಷ್ಟು ವೇಸ್ಟ್ ಆಗ್ತಿದೆ ಅದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಫಾಲೋವರ್ಸ್ ಫ್ಯಾನ್ಸ್ ಅದು ಸ್ವಲ್ಪ ಥಿಂಕ್ ಮಾಡ್ಬೇಕು. ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅಷ್ಟೊಂದು ಅವ್ರ ಮೇಲೆ ಅಕ್ಕರೆ ಇದ್ರೆ ಯು ಕ್ಯಾನ್ ಡೂ ಸಮಥಿಂಗ್ ಎಲ್ಸ್. ಸೊ ಯಾಕೆ ಅದನ್ನ ಯೂಸ್ ಮಾಡ್ತಿದ್ದೀರಾ? ಸೊ ಇದನ್ನ ಒಬ್ರು ಸ್ವಾತಿ ಮಲಿವಾಲ್ ಅಂತ ಆಮ್ ಆದ್ಮಿ ಪಾರ್ಟಿ MP ಅವರು ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು ಅದನ್ನ ಕೇಳಿಸ್ಕೊಂಡು. ಅಫ್ಕೋರ್ಸ್ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಿಕಾಸ್ ಎಲ್ಲಿ ಸಿಕ್ಕರೆ ಅಲ್ಲಿ ಹಾಕ್ತಿದ್ದಾರೆ ಪೋಸ್ಟರ್ಸ್. ಅದರಿಂದ ಒಂದು ಟ್ರಾಫಿಕ್ ಇಶ್ಯೂಸ್ನು ಆಗ್ತಿದೆ. ನಾನು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಟ್ರಾಫಿಕ್ ಮಧ್ಯಕ್ಕೆ ಹಾಕಿರ್ತಾರೆ, ಟ್ರಾಫಿಕ್ ಇಶ್ಯೂಸು ಆಗುತ್ತೆ, ಕ್ಲೈಮೇಟ್ ಇಶ್ಯೂಸು ಆಗುತ್ತೆ. ಆ ಪೋಸ್ಟರ್ಸ್ ನ ಮತ್ತೆ ರಿಯೂಸ್ ಏನ್ ಮಾಡಲ್ಲ. ಅದು ಆಲ್ಮೋಸ್ಟ್ ಎಲ್ಲದರಲ್ಲೂ ಪ್ಲಾಸ್ಟಿಕ್ ಇರುತ್ತೆ. ಅದು ತಗೊಂಡೋಗಿ ಎಲ್ಲೋ ಬಿಸಾಕ್ತಾರೆ. ಅದನ್ನ ಏನ್ ಮಾಡ್ತಿದ್ದಾರೆ ಅಂತಾನು ಗೊತ್ತಿಲ್ಲ. ರಿಯೂಸ್ ಮಾಡಲ್ಲ ಅದನ್ನ ಹೇಗಿದ್ರು. ಬಿಕಾಸ್ ಅದು ಮತ್ತೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಬೇರೆ, ಮತ್ತೆ ನೆಕ್ಸ್ಟ್ ಲೀಡರ್ಗೆ ಮತ್ತೆ ಬೇರೆ ಹೊಸದೇ ಹಾಕ್ಬೇಕು. ಸೊ ಇದೆಲ್ಲ ನಂಗೆ ತುಂಬಾನೇ ಅನಿಸ್ತು. ಸೊ ಯಾರೋ ಒಬ್ರು MP ಇದನ್ನ ಕನ್ಸಿಡರ್ ಮಾಡಿ ಅಗೇನೆಸ್ಟ್ ಆಗಿ ಮಾತಾಡಿದ್ರೆ ಇಟ್ಸ್ ರಿಯಲಿ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ವಿ ನೀಡ್ ಸಮ್ ಒನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕರೆಂಟ್ ಸಿಚುವೇಶನ್ ಅಂಡ್ ಪ್ರಾಬ್ಲಮ್ಸ್. ಎಕ್ಸಾಕ್ಟ್ಲಿ ಪೋಸ್ಟರ್ಸ್ ಹಾಕ್ಬಾರ್ದು ಅಂತ ನನಗೆ ಅನ್ಸಿರೋದು ಏನಕ್ಕೆ ಗೊತ್ತಾ? ತುಂಬಾ ಜನ ಇಟ್ಸ್ ನಾಟ್ ಲೈಕ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಗೊತ್ತಿಲ್ಲ, ತುಂಬಾ ಜನ ವಿಜುವಲೈಸೇಷನ್ ಇಂದ ನಮ್ದು ಎಷ್ಟೊಂದು ಪಿಕ್ಚರ್ಸ್ ಮೆಮೊರಿಯಲ್ಲಿ ಇರುತ್ತೆ. ಆ ಮೆಮೊರಿಯಲ್ಲಿ ಇದ್ಕೊಂಡು ನಾವ್ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಗೊತ್ತಿರಲ್ಲ. ತುಂಬಾ ಜನ ಕನ್ಫ್ಯೂಷನ್ ಎಲ್ಲ ಇರ್ತಾರೆ ವೋಟ್ ಹಾಕ್ಬೇಕಾದ್ರೆ. ಯಾರು ವರ್ಕ್ ಮಾಡಿದ್ದಾರೆ, ಏನ್ ವರ್ಕ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ದೇ ಗೋ ಅಂಡ್ ಈ ಫೇಸ್ ನನಗೆ ಗೊತ್ತು, ನಾನು ನೋಡಿದ್ದೀನಿ ತುಂಬಾ ಸತಿ ಅಂತ ಹೇಳ್ಬಿಟ್ಟೇನೆ ವೋಟ್ ಹಾಕಿದ್ದಾರೆ. ನಾನು ತುಂಬಾ ಸತಿ ನಾನು ಎಷ್ಟೊಂದು ಜನ ಕ್ಯಾಶುಯಲ್ ಆಗಿ ಮಾತಾಡಿದಾಗ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಯಾರಾದ್ರೂ ಮಾತಾಡಿದಾಗ ಎಲ್ಲರೂ ನನಗೆ ಹೇಳೋದು ಅವರು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರ್ತಾರ, ಯಾವಾಗ್ಲೂ ಪೋಸ್ಟರ್ಸ್ ಹಾಕಿರ್ತಾರೆ, ಸೊ ಅವರೇ ಫೇಮಸ್ ಇರ್ತಾರೆ, ಸೊ ಅವ್ರಿಗೆ ಹಾಕಿದೀವಿ, ಅವರೇ ಇದು ಇರ್ತಾರೆ ಅಂತ. ಹಂಗೇನೂ ಇರಲ್ಲ. ಯೂಶಲಿ ಎಲ್ಲ ವಿಜುವಲೈಸೇಷನ್ ಇಂದ ವರ್ಕ್ ಆಗ್ತಿದೆ ಅನ್ಸುತ್ತೆ ನನಗೆ ಪಾಲಿಟಿಕ್ಸ್. ಸೊ ಐ ಥಾಟ್ ಟು ಶೇರ್. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ಸ್ ಟು ಸ್ವಾತಿ.